ಇನ್ನು ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಒಂದರ ಮೇಲೊಂದು ಗುಪ್ತ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನೋ ಪ್ರಶ್ನೆ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಲರ್ಟ್ ಆಗಿದ್ದಾರೆ. ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳಲು ಡಿಕೆ ಶಿವಕುಮಾರ್ ಮುಂದಾದಂತೆ ಕಾಣಿಸ್ತಿದೆ. ಶಾಸಕರು ಸಚಿವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಚಿವರು ಶಾಸಕರ ಜೊತೆ ಡಿಸಿಎಂ ಗೌಪ್ಯ ಸಮಾಲೋಚನೆಯನ್ನ ನಡೆಸಿದ್ರು. ಸುವರ್ಣಸೌಧದ ಮೊಗಸಾಲೆಯ ಆಡಳಿತ ಪಕ್ಷದ ಕೊಠಡಿಯಲ್ಲಿ ಸಭೆ ನಡೆಯಿತು. ಸಚಿವ ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ರಿಜ್ವಾನ್ ಅರ್ಷದ್, ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಜೊತೆ ಮಾತುಕತೆಯನ್ನ ನಡೆಸಿದ್ರು. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಬೆಳಗಾವಿಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಒಂದ್ ಕಡೆ ಸೆಷನ್ ಒಳಗಡೆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದ್ರೆ, ಸೆಷನ್ನಿನ ಹೊರಗಡೆನೂ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಸಿಎಂ ನಮ್ಮ ತಂದೆಯವರೇ ಮುಂದುವರಿತಾರೆ ಅನ್ನೋ ಸ್ಟೇಟ್ಮೆಂಟು ಎಲ್ಲ ಗೊಂದಲಗಳಿಗೂ ಕಾರಣ ಆಗಿದೆ. ಇವತ್ತು ಅಪ್ಪ ಮಗ ಇಬ್ರು ಒಂದೇ ಕಾರ್ನಲ್ಲಿ ಹೋಗ್ತಾರೆ, ಒಂದೇ ಕಾರ್ನಲ್ಲಿ ವಾಪಸ್ ಬರ್ತಾರೆ, ಬುದ್ಧಿವಾದವನ್ನ ಸಿಎಂ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯ ಏನೆಲ್ಲ ಆಗ್ತಾ ಇದೆ ಅಲ್ಲಿ? ಇನ್ನಾದ್ರೂ ಯತೀಂದ್ರ ಅವರ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಹೇಗೆ? ಸಿಂಧರ, ಪ್ರಮುಖವಾಗಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾದಂಥ ವಿಷಯಗಳೇ ತುಂಬ ಇದ್ವು. ಆದರೆ ಪವರ್ ಶೇರಿಂಗ್ ವಿಚಾರ ಅಧಿವೇಶನದ ಒಳಗಡೆ ಹೊರಗಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯತೀಂದ್ರ ಅವರು ಪದೇ ಪದೇ ಸಿಎಂ ಬದಲಾವಣೆ ಇಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಕ್ಲಾರಿಟಿಯಾಗಿ ಹೇಳ್ಬಿಟ್ಟಿದೆ, ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಮಾತನ್ನ ಬೆಳಗ್ಗೆ ಅಷ್ಟೇ ಮಾತನಾಡಿದ್ರು. ಇದರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಒಂದು ಚರ್ಚೆಗಳು ಜೋರವಾಗಿರ್ತಕ್ಕಂಥದ್ದು. ಒಂದು ರೀತಿ ಬಣ ಬಡಿದಾಟನು ಕೂಡ ಈಗ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಒಂದು ಕಡೆ ಡಿ ಕೆ ಬಣ ಮತ್ತೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ ಪರಸ್ಪರ ಹೇಳಿಕೆಗಳನ್ನ ಕೊಟ್ಕೊಳ್ತಾ ಮೂಲಕ ಇಡೀ ಒಂದು ಸದನದಲ್ಲೇ ಒಂದು ರೀತಿ ಗೊಂದಲದ ಒಂದು ವಾತಾವರಣ ನಿರ್ಮಾಣ ಆಗುವಂತೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಯತೀಂದ್ರ ಅವರನ್ನ ಸಿದ್ದರಾಮಯ್ಯನವರು ತಮ್ಮ ಕಾರ್ನಲ್ಲೇ ಕರೆದುಕೊಂಡು ಹೋಗಿ ಮಧ್ಯಾಹ್ನ ಊಟವನ್ನ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಅವರಿಗೆ ಬುದ್ಧಿಯನ್ನು ಕೂಡ ಹೇಳಿರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಯತೀಂದ್ರ ಅವರು ಯಾಕೆ ಪದೇ ಪದೇ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಒಂದು ರೀತಿ ಹೈಕಮಾಂಡ್ಗೂ ಸಂದೇಶವನ್ನ ರವಾನೆ ಮಾಡಬೇಕು. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಶಾಸಕರಲ್ಲಿ ಗೊಂದಲ ಏನಿದೆ, ಆ ಗೊಂದಲವನ್ನು ಕೂಡ ನಿವಾರಣೆ ಮಾಡಬೇಕು. ಜೊತೆಗೆ ರಾಜ್ಯದಲ್ಲಿ ಮತ್ತೆ ಪಕ್ಷದಲ್ಲಿ ಒಂದು ರೀತಿ ಸಿಂಪತಿಯನ್ನು ಕೂಡ ಗಿಟ್ಟಿಸ್ಕೊಳ್ಬಹುದು. ಈ ಒಂದು ನಿಟ್ಟಿನಲ್ಲಿ ಯತೀಂದ್ರ ಅವರು ತಮ್ಮದೇ ಆದಂತಹ ಒಂದು ತಂತ್ರಗಾರಿಕೆಯನ್ನ ತಂದೆಯ ಪರವಾಗಿ ಮಾಡ್ತಾ ಇದ್ದಾರಾ ಅನ್ನೊಂದು ಪ್ರಶ್ನೆನೂ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿಯೇ ಯತೀಂದ್ರ ಅವರು ಪದೇ ಪದೇ ಬದಲಾವಣೆ ವಿಚಾರವಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರ ಆಪ್ತ ಶಾಸಕರು ಸಚಿವರು ಕೂಡ ಕುರ್ಚಿ ಖಾಲಿ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋದು, ಜೊತೆಗೆ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಮಾತನ್ನ ಹೇಳುವ ಮೂಲಕ ಸಿದ್ದರಾಮಯ್ಯನವರ ಕುರ್ಚಿ ಭದ್ರವಾಗಿದೆ, 5 ವರ್ಷವೂ ಕೂಡ ಮುಂದುವರಿತಾರೆ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಭಾಗ. ಆದ್ರೆ ಮತ್ತೊಂದು ಕಡೆ ಈ ಒಂದು ಸ್ಟೇಟ್ಮೆಂಟ್ಗಳಿಂದ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಕೂಡ ಗರಂ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ಗೆ ಸಿದ್ದರಾಮಯ್ಯನವರೇ ಪ್ರತಿಕ್ರಿಯೆ ಕೊಡ್ಲಿ ಅನ್ನೋ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಮಧ್ಯೆ ತಮ್ಮ ಆಪ್ತ ಶಾಸಕರು ಮತ್ತೆ ಸಚಿವರ ಜೊತೆನೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಿರಂತರ ಸಭೆಗಳನ್ನ ಸುವರ್ಣಸೌಧದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಮಧ್ಯಾಹ್ನವಷ್ಟೇ ಊಟದ ಸಂದರ್ಭದಲ್ಲಿ ತಮ್ಮ ಆಪ್ತ ಸಚಿವರಾದಂತಹ ಪ್ರಿಯಾಂಕರ್ಗೆ ಈ ಕಡೆ ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್ ಸೇರಿದಂತೆ ಒಂದಷ್ಟು ಶಾಸಕರನ್ನ ಕೂರಿಸಿಕೊಂಡು ಒಂದು ಚರ್ಚೆಯನ್ನ ನಡೆಸ್ತಾ ಇದ್ರು. ತದನಂತರ ರಾಮಲಿಂಗಾರೆಡ್ಡಿ ಅವರ ಜೊತೆ ಮತ್ತೆ ದಿನೇಶ್ ಗುಂಡೂರಾವ್ ಅವರನ್ನ ಎಸ್ಟಿ ಸೋಮಶೇಖರ್ ಸೇರಿದಂತೆ ಬೆಂಗಳೂರು ಭಾಗದ ಕೆಲವು ಸಚಿವರು ಮತ್ತೆ ಶಾಸಕರನ್ನ ಕೂರಿಸಿಕೊಂಡು ರಹಸ್ಯವಾಗಿ ಮಾತುಕತೆ ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ